ಆಗ್ತಾರೆ ಸರ್. ಈಗ ನಿಮ್ಗೆ ಇದರಲ್ಲಿ ಅತ್ಯಂತ ಮನಸ್ಸಿಗೆ ಮುಟ್ಟುವಂಥ ಚುಟುಕುಗಳನ್ನು ಬರೆದಂಥ ವಿಶೇಷ ಕವಿಗಳು ನಿಮಗೆ ಯಾರು ಅಂತ ಅನಿಸಿದ್ದಾರೆ? ಈ ನಮ್ಮ ಗೋಕಾಕ್ ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ತಿನೊಳಗೆ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಇದ್ದಾರೆ, ಈಶ್ವರ್ ಮಮದಾಪುರ ಅವರು ಇದ್ದಾರೆ. ಇವರಿಬ್ಬರು ಕೂಡ ಚುಟುಕು ಕವಿಗಳೇ ಸರ್ ಮೂಲತಃ. ಅದ್ರ ಜೊತೆಗೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ಯಾಧ್ಯಕ್ಷರಾಗಿ ಅಂಬರೀಷ್ ಪೂಜಾರಿ ಅವರು, ಈಶ್ವರ್ ಚಂದ್ರ ಬೆಟ್ಟಿಗೇರಿ ಅವರು, ಉಪಾಧ್ಯಕ್ಷರು ಅಂಥೇಳಿ ಅರುಣ್ ಅಕ್ಕಿ ಅವರು ಮತ್ತು ವಿದ್ಯಾರ್ಥಿ ಅವರು ಇಬ್ಬರು ಕೂಡ ಉದಯೋನ್ಮುಖ ಬರಹಗಾರರೇ. ಪ್ರಧಾನ ಕಾರ್ಯದರ್ಶಿ ಅಂತ ಪ್ರೊಫೆಸರ್ ಸುರೇಶ್ ಮುದ್ದಾರ್ ಅವರು ಕಥೆಗಾರರು ಮತ್ತು ಒಳ್ಳೆ ಕಾವ್ಯಗಳನ್ನು ಬರೀತಿದ್ರು ಸರ್ ಅವರು. ಹಾಗಾಗಿ ನಾವು ಈ ಪದಾಧಿಕಾರಿಯಲ್ಲಿ ಅವ್ರನ್ನ ತೊಗೊಂಡಿದ್ವಿ. ಆನಂದ್ ಸೋರ್ಗಾವಿ ಅಂತ ಒಬ್ಬ ಯೋಗ ಶಿಕ್ಷಕರು, ಅವರು ಕೂಡ ನಮ್ಮ ಬಳಗದೊಳಗೆ ಸೇರಿಕೊಂಡು ಆದಮೇಲೆ ನಾನು ಚುಟುಕುಗಳನ್ನ ಬರಿತೀನಿ ಅಂತ ಹೇಳಿ ಕೆಲವು ಚುಟುಕುಗಳನ್ನ ಬರೆದಿದ್ದಾರೆ. ಬರುವಂಥ ನಿರ್ಮಾಣ ಆಯಿತು. ಹೌದು ಸರ್. ಈ ಮೂಲಕ ಅವರು ಚುಟುಕುಗಳನ್ನು ಬರೆದು ಇದರಲ್ಲಿ ಪ್ರಕಟ ಮಾಡಿದ್ದೀವಿ ನಾವು. SR ನಲ್ವಡೆ ಅನ್ನುವಂಥ ಒಬ್ಬ ಹಿರಿಯ ಕವಿ ಕಾದಂಬರಿಕಾರರವರು, ಅವರು ಒಂದು ಚುಟುಕು ಬರೀತಾರೆ ಸರ್ ಜನಸಂಖ್ಯೆಯ ಸ್ಫೋಟದ ಬಗ್ಗೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ, ನಾನು ನೀನು ಕೂಡಿದರೆ ತಡ, ಬಿತ್ತು ಕೂಸುಗಳ ರಾಶಿ. ಈ ಕವಿತೆಯ ಮೂಲಕ ಅಂದರೆ ನಾವು ಕೂಡೋದು ಮತ್ತು ಮಕ್ಕಳನ್ನ ಮಾಡೋದೇ ಮುಖ್ಯ ಆಗಬಾರ್ದು, ಅದು ರಾಶಿ ಅಂತ ಬೆಳೆದು ಹೋದರೆ ಈ ದೇಶಕ್ಕೆ ಅದೊಂದು ಭಾರ ಆಗ್ತದೆ ಅನ್ನುವಂಥ ಸಂದೇಶವನ್ನು ಅವ್ರ ಕವಿತೆ ಮೂಲಕ ನಲ್ವಡೆಯವರು, SR ನಲ್ವಡೆಯವರು. ಅದರ ಜೊತೆಗೆ ಮೂಲತಃ ಮಾಲಿಂಗ್ಪುರ್ ಸರ್ ಅವರು ಈ ಭಾಗಕ್ಕೆ ಬಂದು ಗೋಕಾಕ್ ಮಿಲ್ಲಲ್ಲಿ ಕೆಲಸ, ಒಬ್ಬ ಕಾರ್ಮಿಕರಾಗಿ ಸುಮಾರು 4 ಕಾದಂಬರಿಗಳನ್ನು ಬರೆದಿದ್ದಾರೆ ಸರ್ ಅವರು. ಉತ್ತಮ ಕಾದಂಬರಿಕಾರರು. ಅವ್ರಿಗೆ ವೇದಿಕೆಗಳಿರಲಿಲ್ಲ. ನಮ್ಮ ಗೋಕಾವಿ ಗೆಳೆಯರ ಬಳಗದ ಮೂಲಕ ಅವರ ಪುಸ್ತಕಗಳನ್ನು ಪ್ರಕಟ ಮಾಡಿಕೊಟ್ಟಿದ್ವಿ ಮತ್ತು ಅವ್ರ ಕವಿತೆಗಳನ್ನ ನಾವು ಪ್ರಿಂಟ್ ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ಈಶ್ವರ್ ಮಮದಾಪುರ ಅಂತ ಗಜಲ್ ಕವಿ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ. ಅವರ ಒಂದು ಕವಿತೆ, ಪ್ರೀತಿಗೆ ಶಕ್ತಿಯು ಬಲು ಜಾಸ್ತಿ, ಕೋತಿಗೆ ಹುಡುಗಾಟದು ಜಾಸ್ತಿ, ಮುಂಗೋಪಿಗೆ BPಯೇ ಜಾಸ್ತಿ, ತಾಳ್ಮೆಗೆ ಸಹೃದಯತೆಯೇ ಜಾಸ್ತಿ. ಅಂದರೆ ಸಮಾಜಕ್ಕೆ ನಾವು ಯಾವ ಗುಣವನ್ನು ಹೊತ್ತು ನಮ್ಮ ಜೀವನ ಮಾಡಿದರೆ ಏನಾಗ್ತದೆ ಪರಿಣಾಮ ಅನ್ನುವಂಥದ್ದನ್ನು ಚಂದ ಹೋಗ್ತದೆ ಅನ್ನುವಂಥದ್ದನ್ನು ಈಶ್ವರ್ ಮಮದಾಪುರ ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಅಂಬರೀಷ್ ಪೂಜಾರಿ ಅವರ ಅವರು ಜೈಲರ್ ಅಲ್ಲ ಸರ್, ಆ ಸಬ್ ಜೈಲಲ್ಲಿ ಬರುವಂಥ ಕವಿದಿಗಳ ವಾತಾವರಣ ಮತ್ತು ಅಲ್ಲಿ ಅವರ ಮನಸ್ಥಿತಿ ಹೆಂಗಿರ್ತದೆ ಅನ್ನುವಂಥದ್ದನ್ನು ತಮ್ಮೆರಡು ಚುಟುಕುಗಳ ಮೂಲಕ. ಜೈಲೊಳಗಿದ್ದವರೆಲ್ಲ ಕದ್ದವರಲ್ಲ, ಪದಪ್ರಯೋಗ ನೋಡಿ ಸರ್ ಅವ್ರದ್ದು ಹೆಂಗಿದೆ. ಜೈಲೊಳಗಿದ್ದವರೆಲ್ಲ ಕದ್ದವರಲ್ಲ, ಅರಗಿಸಿಕೊಳ್ಳದೆ ಬಿದ್ದವರು. ಆಪಾದನೆಯನ್ನು ಅರಗಿಸಿಕೊಳ್ಳದೆ ಬಿದ್ದವರು, ಹೊರಗೂ ಇದ್ದಾರೆ ಕದ್ದವರು, ತಿಮಿಂಗಲನೇ ತಿಂದು ತೇಗಿದವರು. ಎಂಥ ಚಾಟಿ ಏಟು ಕೊಡ್ತಾರೆ ತಮ್ಮ ಪದಗಳ ಮೂಲಕ. ಹೀಗಾಗಿ ಈ ಕವಿತೆ ಸಂಕಲನವನ್ನು ಕೂಡ ನಾನು ಅವರಿಗೆ ಅರ್ಪಣೆ ಮಾಡಿದ್ದೀನಿ ಸರ್. ಬಹಳ ಉತ್ಸಾಹಿ ಕವಿಗಳು ಮತ್ತು ಪ್ರೋತ್ಸಾಹ ಕೊಡುವಂಥ ಕವಿಗಳು. ಅರ್ಪಣೆ ಸಂದರ್ಭದಲ್ಲಿ ನಾನು ಬರೆದಿದ್ದೀನಿ, ನುಡಿಯೊಳಗೆ ಗುಡಿ ಕಟ್ಟಿ ಯದಿ ಕದಾ ತಗದ ಹದ ಅರ್ಥ ಹಾಡು ಬರೆಯೋ ಪದ ಪೂಜಾರಿ, ಅಂಬರೀಷರ ನಿಷ್ಕಲ್ಮಶ ಗೆಳೆತನಕ್ಕೆ ಗುರುತಾಗಲಿ ಈ ಜೇನುಗುಡ ಕೃತಿ. ಅವರು ಹೃದಯ ಸಾಕ್ಷಿಗೆ ಜೇನುಗುಡ ಇದು ಈ ಭಾಗದ ಶ್ರೇಷ್ಠ ಕವಿ, ಕನ್ನಡ ನೆಲದ ಚಂಬೆಳಕಿನ ಕವಿ ಅಂತ ನಾವು ಕರಿತೀವಿ. ಚನ್ವೀರ್ ಕಣಿವೆ ಅವರ ಚಂಬೆಳಕು. ಹೌದು ಸರ್. ಅವರು ಚಂಬೆಳಕ ಅಂತಂದ್ರೆ ಬೆಳಕು ಬೀರುವಂಥದ್ದು, ಎಳೆಯುವಂಥದ್ದು, ಸೆಳೆತ. ಹೌದು. ಆದ್ರೆ ಅವ್ರ ಪದ ಹೆಂಗೆ ಅವ್ರ ಮನೆಗೂ ಕೂಡ ಆ ಹೆಸರನ್ನು ಇಟ್ಟಿದ್ದಾರೆ, ಚಂಬೆಳಕು ಅಂತೇಳಿ ಮನೆಗೆ ಹೆಸರಿಟ್ಟಿದ್ದಾರೆ. ಆ ಚಂಬೆಳಕಿನ ಕವಿ ಚನ್ವೀರ್ ಕಣಿವೆ ಅವರ ಒಂದು ಕವಿತೆ, ಆ ಮರ ಆ ಗಿಡ ಈ ಗಿಡ ಒಂದೊಂದು ಜೇನುಗುಡ. ಅಂದರೆ ನಮ್ಮ ಶ್ರೀಗಂಧದ ನಾಡನ್ನು ಆ ಪದ ಪ್ರಯೋಗದಿಂದ ಈ ನಾಡನ್ನು ಅವರು ಪ್ರತಿನಿಧಿಸ್ತಾರೆ. ಆ ಪ್ರೇರಣೆಯಿಂದ ನಾನು ಈ ಜೇನುಗುಡ ಅನ್ನುವಂಥ ಪದವನ್ನು ನಾನು ಈ ಸಂಕಲನಕ್ಕೆ ಇಟ್ಕೊಂಡಿದ್ದಿದೆ ಸರ್. ಆಮೇಲೆ ಅಂಬರೀಷ್ ಪೂಜಾರಿ ಅವರು ಮತ್ತೊಂದು ಕವಿತೆ ಹೇಳ್ತದೆ, ಕಳ್ಳನೊಬ್ಬನ ಬಿಡುಗಡೆ ಮಾಡಿ ಕೇಳಿದೆ ಏನು ಮಾಡುವೆ ಹೋಗಿ, ಕಳ್ಳನೊಬ್ಬನ ಬಿಡುಗಡೆ ಮಾಡಿ ಕೇಳಿದೆ ಏನು ಮಾಡುವೆ ಹೋಗಿ, ಹೇಳಿದ ಗೊತ್ತಿರುವುದೊಂದೇ ಬಿಡಿ ಕಳ್ಳತನ ಮತ್ತೆ ಬರುವೆ ತಿರುಗಿ.